6ನೇ ತಾರೀಕಿಂದ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಇವತ್ತು 3 ಗಂಟೆಗೆ ವಿಧಾನಸೌಧದ ನನ್ನ ಚೇಂಬರಲ್ಲಿ BJPಯ ಎಲ್ಲ ಪ್ರಮುಖರು, ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು, ಎಲ್ಲರೂ ಕೂಡ ಸುನಿಲ್ ಮತ್ತು ಅಶ್ವಥ್ ನಾರಾಯಣ ಅವರು, ಜ್ಞಾನೇಂದ್ರ, ಈ ಥರದ್ದೆಲ್ಲ ನಮ್ಮ ಪ್ರಮುಖರು ಯಾರಿದ್ದಾರೆ ನಾವೆಲ್ಲ ಚರ್ಚೆ ಮಾಡ್ತೀರಿ. ಈ ಬಡ್ಜೆಟ್ ಅಧಿವೇಶನದಲ್ಲಿ ಯಾವ ರೀತಿ ವಿಧಾನಸಭಾ ಅಧಿವೇಶನದಲ್ಲಿ BJP ಚರ್ಚೆಗಳನ್ನು, ಯಾವ ವಿಚಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಭೆ ಕರೆದಿದ್ದೀನಿ ನಾನು. ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಮೇಲ್ಮನೆ ಸಲವಾದಿ ನಾರಾಯಣ ಸ್ವಾಮಿ ಅವ್ರಿಗೂ ಬರೋಕ್ಕೆ ಹೇಳಿದ್ದೀನಿ. ರವಿಯವರು ಈಗ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ಉಳಿದಂಥವ್ರು ಯಾರ್ಯಾರು ಪ್ರಮುಖರು ಇದ್ದಾರೆ ಕರೆದಿದ್ದೀನಿ. ವಿಧಾನಸಭಾ ಅಧಿವೇಶನ ಕಳೆದ ಬಾರಿ ರೀತಿ ಈ ಬಾರಿನೂ ಕೂಡ ಸಮರ್ಥವಾಗಿ ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸವನ್ನು ಮಾಡ್ತೀರಿ. ಈಗಾಗಲೇ ಕಾಂಗ್ರೆಸ್ ಒಂದು ಒಡೆದ ಮನೆ, ಜಗಳ ನಿಂತಿಲ್ಲ. ಈಗಾಗಲೇ ಧಮಕಿ ಹಾಕೋದು ಕೂಡ ರಾಜಾರೋಷವಾಗಿ ಬೀದಿಯಲ್ಲಿ ಧಮಕಿಗಳನ್ನು ಹಾಕ್ತಾಯಿದ್ದಾರೆ. ನನಗನ್ಸ್ತತೆ ಈ ಸರ್ಕಾರ ಭಾಳ ದಿನ ಉಳಿಯಲ್ಲ ಅನ್ನೋ ರೀತಿ ಕಾಣ್ತಾ ಇದೆ. ಸರ್ಕಾರದ ಕಾಲಘಟ್ಟ ಮುಗಿತಾ ಇರೋದಕ್ಕೆ ಈಗೆಲ್ಲ ಈ ರೀತಿ ಶಾಸಕರು, ಕಾಂಗ್ರೆಸ್ ಶಾಸಕರು ಬೀದಿಗಿಳಿದು DK ಶಿವಕುಮಾರ್ ಪರವಾಗಿ ಮತ್ತು ಸಿದ್ದರಾಮಯ್ಯನವ್ರ ಪರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ವಿಚಾರನೂ ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಬರ್ತೈತೆ. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಮತ್ತು ಬಡ್ಜೆಟಲ್ಲಿ ಇದುವರೆಗೂ 3 ಬಡ್ಜೆಟನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲಾಗಿರ್ತಕ್ಕಂಥ ಅನ್ಯಾಯಗಳೇನಿದೆ ಮತ್ತು ಹಣ ಬಿಡುಗಡೆ ಆಗದೇ ಇರೋಂಥದ್ದು ಮತ್ತು ರಾಜ್ಯವನ್ನು ಸಾಲದ ಕೂಪಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ, ಇಡೀ ದೇಶದಲ್ಲೇ ನಾವು ಸಾಲ ಮಾಡೋದರಲ್ಲಿ ನಂಬರ್ 2 ಸ್ಥಾನದಲ್ಲಿದ್ದೀವಿ, ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಅದಕ್ಕೆ ಕಾರಣ ಅಂದರೆ ಸಿದ್ದರಾಮಯ್ಯ. ಆ ಪರಿಸ್ಥಿತಿಗೆ ಇವತ್ತು ರಾಜ್ಯವನ್ನು ದೂಡ್ತಾ ಇದೆ. ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಕೊಲೆ ಆಗ್ತಾಯಿದೆ, ಹಲ್ಲೆ ಆಗ್ತಾಯಿದೆ. ಮೊನ್ನೆನೂ ಕೂಡ ಶಿವಮೊಗ್ಗ ಇರ್ಬೋದು, ಕೊಡಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಹಿಂದೂ ಸಮಾವೇಶಕ್ಕೆ ಮುಂಚೆ ಎಲ್ಲ ಕಡೆ ಹಲ್ಲೆಗಳು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಈ ಥರದ್ದೆಲ್ಲ ವಿಚಾರಗಳು, ಭಾಳಷ್ಟು ವಿಚಾರಗಳಿದೆ. ಬೆಂಗಳೂರಿನ ಕಸದ ಸಮಸ್ಯೆ ಮತ್ತು ಕಂದಾಯ ಇಲಾಖೆಯಲ್ಲಿ ಖಾತಾ ಮತ್ತು ರಿಜಿಸ್ಟ್ರೇಷನ್ಸ್ ಎಲ್ಲ ಸ್ಟಾಪ್ ಆಗಿರೋವಂಥದ್ದು, ಆದಾಯ ಕುಸಿತ ಆಗಿರೋವಂಥದ್ದು, ಇವೆಲ್ಲನೂ ಕೂಡ ಚರ್ಚೆ ಮಾಡ್ತೀರಿ. ರಾಜ್ಯ ಸರ್ಕಾರ ದಿವಾಳಿಗೆ ಬಂದಿರತಕ್ಕಂಥದ್ದು. ಮೊದಲು ಕಳೆದ ಬಾರಿ ದಿವಾಳಿ ಅಂಚಿಗೆ ಬಂದಿತ್ತು, ಈ ಬಾರಿ ಅದು ದಿವಾಳಿಗೆ ಹೋಗ್ತಿದೆ. ಈಗಾಗಲೇ ರಾಜ್ಯ ಸರ್ಕಾರ 3 ಲಕ್ಷ ಕೋಟಿ ಹಣವನ್ನು ಸಾಲ ತೆಗೆದುಕೊಂಡಿದೆ. ಈ ವರ್ಷವೂ ಕೂಡ ಇನ್ನೊಂದು ಲಕ್ಷ ಸಾಲ ತಗೊತಾರೆ, ಇನ್ನೂ 1 ಲಕ್ಷಕ್ಕೆ ಜಾಸ್ತಿ ತೊಗೊತಾರೆ. ಎಲ್ಲ ಮುಖ್ಯಮಂತ್ರಿಗಳು ಸಾಲ ಏನು ಮಾಡಿದಾರೋ ಒಂದು 10-12 ಜನ, ಇವರೊಬ್ಬರೇ, ಸಿದ್ದರಾಮಯ್ಯ ಒಬ್ಬರೇ ಅಷ್ಟು ಸಾಲ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಎಲ್ಲರದ್ದು ಶೇರು 46% ಏನೋ ಇದ್ದರೆ ಇವರೊಬ್ಬರದೇ 54% ಏನೋ ಸಾಲ ಮಾಡಿರೋದ್ರಲ್ಲಿ ಶೇರ್ ಇದೆ. ಅಂದರೆ ಇವರು ಸರ್ಕಾರ ಮುಗಿಯೋಷ್ಟೊತ್ತಿಗೆ 2 ವರ್ಷದಲ್ಲಿ 6 ಲಕ್ಷ ಕೋಟಿ ಮಾಡ್ತಾರೆ. ಅಂದರೆ ಇಡೀ ನಮ್ಮ ಸ್ವಾತಂತ್ರ್ಯ ಬಂದಾಗಿಂದ ಸಾಲ ತಗೊಂಡ್ರೆ ಇವರೊಬ್ಬರೇ ಅದರ ಸಾಲ. ಅಂದರೆ ಈಗಾಗಲೇ ನಮ್ಮ ಜನಗಳ ಮೇಲೆ 1 ಲಕ್ಷ ತೆರಿಗೆ ಇದೆ, ಒಬ್ಬೊಬ್ಬ ಮನುಷ್ಯನ ಮೇಲೆ 1 ಲಕ್ಷ ತೆರಿಗೆ ಇದೆ, ಸಾಲ ಇದೆ. ಸಾಲ ಮಾಡಲಿ, ನೀವು ಮಾಡದೇ ಇದ್ರೂ ನಿನ್ನ ಮೇಲೆ 1 ಲಕ್ಷ ಸರ್ಕಾರ ಹಾಕಿದ್ದಾರೆ. ಈ ಸಿದ್ದರಾಮಯ್ಯ ಒಬ್ಬರೇ 1 ಲಕ್ಷ ಆಗ್ತಾಯಿದ್ದಾರೆ. ಅದರಿಂದ ಈ ವಿಚಾರವಾಗೂ ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಮಾಡ್ತೀರಿ. ಈ ಸರ್ಕಾರ ಹಾಳಾಗಿರುವಂಥ ಆರ್ಥಿಕ ದುಸ್ಥಿತಿಗೆ ತಂದಂಥ ಈ ಸರ್ಕಾರದ ವಿರುದ್ಧ BJP ತನ್ನ ಹೋರಾಟವನ್ನು ನಾವು ಮಾಡ್ತೀರಿ. ಈಗಾಗಲೇ ಯಾರ್ಯಾರು DK ಶಿವಕುಮಾರ್ ಪರವಾಗಿದ್ದಾರೆ
ಅವರ ಚಲನವಲಯಗಳನ್ನು ನೋಡೋ ಅಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ ಒಂದು ತಂಡವನ್ನೇ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಬೇರೆ ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನು ಮಾಡ್ತಾಯಿತ್ತು, ಇವ್ರಿಗೊಂದು SIT ಮಾಡಿದ್ದಾರೆ. ಕಾಣದ SIT, ಇವೆಲ್ಲ ಕಾಣುವ SIT, ಆದೇಶ ಮಾಡಿ SIT ಮಾಡಿದ್ದಾರೆ. ಇದು ಆದೇಶ ಇಲ್ಲದೆ ಮಾಡ್ತಾಯಿದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವ್ರ ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಲೇ ಹೇಳ್ಬೋದು, ಮಾಡ್ತಾಯಿದ್ದಾರೆ. ಮತ್ತು ಅವ್ರ ಕ್ಷೇತ್ರದ ಅನುದಾನಗಳನ್ನು ಕೂಡ ಕಡಿತ ಮಾಡೋವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯ ಮತ್ತು ಅವರ ತಂಡದವರು ಮಾಡ್ತಾಯಿದ್ದಾರೆ. ಈಗಾಗಲೇ ಪತ್ತೆ ಹಚ್ಚಕ್ಕೆ ಅವ್ರದ್ದೇ ಒಂದು ತಂಡ ಮಾಡ್ಕೊಂಡಿದ್ದಾರೆ. ಅದೊಂದು SIT, ಕಾಣದ SIT, ಇದು ಕಣ್ಣಿಗೆ ಕಾಣದ SIT. ಅಂದರೆ ಇವ್ರಿಗೆ ಜ್ಞಾನ ಇರಲಿಲ್ಲ. DK ಸುರೇಶ್ ಹೇಳಿದಾರಲ್ಲ, ಈ ಗ್ಯಾರಂಟಿಗಳ ಭಾರ ಅಂತ ಈಗ ಹೇಳ್ತಾ ಇದ್ದಾರೆ. ಇದನ್ನು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಅಂತ ಕಾಂಗ್ರೆಸ್ಸಿನ ನಾಯಕರೇ ಹೇಳ್ತಾ ಇರೋದು, ಭಾರ ಅನ್ನೋದ್ರ ಬಗ್ಗೆ. ಬಟ್ ಇದು ಕೇಂದ್ರ ಸರ್ಕಾರದ ಒಂದು ಫಾಲೋ ಮಾಡ್ದಂಗೆ ಕಾಣಿಸುತ್ತೆ. ಹಿಂದೆ ಗ್ಯಾಸನ್ನು ಸಬ್ಸಿಡಿ ಕೊಟ್ಟಾಗ ಕಿವಿಟಪ್ ಅಂತ ಹೇಳೋದು ಪಾಲಿಸಿ ಮಾಡಿ ನೋಡಿ. ಸಬ್ಸಿಡಿ ಮೊದಲಿಂದನೂ ಕೊಡ್ತಾ ಇದ್ದಾರೆ, ನಾವೇನು ಬಂದಾಗಿಂದ ಕೊಡ್ತಾ ಇಲ್ಲ. ಹಿಂದೆಯಿಂದನೂ ಭಾಳ ಸಬ್ಸಿಡಿ ಭಾಳ ವರ್ಷಗಳಿಂದ ಇದೆ. ಒಂದು 45-50 ವರ್ಷದಿಂದನೂ ಬರ್ತಾ ಇದೆ ಸಬ್ಸಿಡಿ. ಅದರಲ್ಲಿ ಹೇಳಿದ್ರು, ನರೇಂದ್ರ ಮೋದಿ ಕರೆ ಕೊಟ್ಟರು, ಯಾರು ದಲಿತರಿದ್ದಾರೆ ಮಾಡಿ ಅಂತ ಹೇಳಿದ್ದಾರೆ. ಅದು ನಾವು ಮಾಡಿದ ಯೋಜನೆ ಅಲ್ಲ, BJP ಮಾಡಿದಂಥ ಸಬ್ಸಿಡಿ ಯೋಜನೆ ಅಲ್ಲ. ಹಿಂದೆ ಇತ್ತು, ಹಿಂದೆ ಕಾಂಗ್ರೆಸ್ ಅವರೇ ಮಾಡಿದ್ರು. ಈಗ ಇವರೇ ಮಾಡಿದ ಯೋಜನೆ ಅವಾಗ ಹೇಳ್ಬೋದಾಯ್ತಲ್ಲ. ಯೋಜನೆ ಮಾಡೋವಾಗೆ ಯಾರ್ಯಾರು ಧನಿಕರಿದ್ದಾರೆ ನೀವು ತಗೊಬೇಡಿ ಅಂತ ಅವಾಗೇ ಘೋಷಣೆ ಮಾಡಿಬಿಡ್ಬೋದಾಯ್ತು. ಚುನಾವಣೆಗೆ ಯಾವಾಗ ಅನೌನ್ಸ್ ಮಾಡಿದ್ರು ಅವಾಗೇನು ಹೇಳಿಲ್ಲ, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತ ಹೇಳಿದ್ರಲ್ಲ. ಅಂದರೆ ಉಳ್ಳವರು ತಾನೇ, ಮಾದೇವಪ್ಪನೂ ಉಳ್ಳವರು, ಕಾಕಾ ಪಾಟೀಲು ಉಳ್ಳವರು. ಅವಾಗ ನೀವೇ ಹೇಳಿದ್ದೀರ ಉಳ್ಳವರಿಗೂ ಕೊಡ್ತೀನಿ ಅಂತ. ಈಗ ಕೊಡಲ್ಲ ಅಂದರೆ ಇದು ಮಾತಿಗೆ ತಪ್ಪದಂಗೆ ಆಗಲ್ವ? ನೀವು ಮೋಸ ಮಾಡ್ದಂಗೆ ಆಗಲ್ಲ, ಜನಗಳಿಗೆ ದ್ರೋಹ ಬಗ್ದಂಗೆ ಆಗಲ್ವ? ಹೇಳ್ಬಿಟ್ಟಿದ್ದೀರಲ್ಲ. ನರೇಂದ್ರ ಮೋದಿ ಏನಾನ ಈ ಥರ ಯೋಜನೆ ಮಾಡುವಾಗ ಏನಾನ ಹೇಳಿದ್ರ? ನಾವೇನು ಯೋಜನೆನೇ ಮಾಡಿರಲಿಲ್ಲ. ಯೋಜನೆ ಹಿಂದೆ ಇದ್ದ ಸರ್ಕಾರಗಳು ಮಾಡಿದ್ದು ಸಬ್ಸಿಡಿದು ಗ್ಯಾಸ್ ಸಿಲಿಂಡರ್ ಬಗ್ಗೆ. ಅದರಿಂದ ಈಗ ಇವೆಲ್ಲ ಸೂಚನೆ ಏನು ಅಂದರೆ, ಸರ್ಕಾರ ಪಾಪರ್ ಆಗಿರೋದಕ್ಕೆ ಇದೆಲ್ಲ ಒಂದು ಕನ್ನಡಿ ಹಿಡ್ದಂಗೆ. ಇದು ಪಾಪರ್ ಆಗಿರೋದಕ್ಕಿಂತ ಇದಕ್ಕಿಂತ ಇನ್ನೇನು ಬೇಕಾದ ಅವಶ್ಯಕತೆನೇ ಇಲ್ಲ ಅಂತ ಅನಿಸುತ್ತೆ. ಈಗ ಯುದ್ಧ ನಡೀತಾ ಇರೋವಂಥದ್ದು ಎಲ್ಲರಿಗೂ ಒಂದು ರೀತಿ ಆಘಾತ ಆಗಿದೆ ಮತ್ತು ಭಯ, ಕಳವಳ. ಯಾಕಂದರೆ ಇಡೀ ನಮ್ಮ ಭಾರತದ ಜನ, ಭಾಳಷ್ಟು ಜನ ಗಲ್ಫ್ ಕಂಟ್ರೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಉದ್ಯೋಗ ಆಗಿದೆ, ಪ್ರವಾಸಕ್ಕೆ ಹೋಗಿದ್ದಾರೆ, ಈ ಥರದ್ದೆಲ್ಲ ಇದೆ. ಇಲ್ಲಿ ಖೊಮೇನಿ ಒಂದು ಡೆಮೋಕ್ರಸಿ ಇರುವಂಥ ರಾಜ್ಯದ ಪ್ರತಿನಿಧಿ ಅಲ್ಲ, ಅವರೊಬ್ಬ ಸರ್ವಾಧಿಕಾರಿ. ಖಮೀನಿ ಸರ್ವಾಧಿಕಾರಿ. ಚುನಾವಣೆ ಇಲ್ಲದೇ ಅವರು 35-36 ವರ್ಷ ರಾಜ್ಯಭಾರ ಮಾಡಿದ್ದಾರೆ. ಅಂದರೆ ಧರ್ಮದ ಆಧಾರದಲ್ಲಿ ಆಡಳಿತ ಮಾಡ್ತಾ ಇರುವಂಥ ಒಂದು ದೇಶ ಅದು. ಈಗ ಅವ್ರು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಯಾವುದೋ ಸುನ್ನಿ ಮತ್ತು ಶಿಯಾ, ಇದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರು ಅಮೇರಿಕಾದ ಮೇಲೆ ಯುದ್ಧ ಮಾಡ್ತಾ ಇಲ್ಲ, ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನು ಹಾಕಿದರೆ ಇದು ಯುದ್ಧ ಬೇರೆ ರೀತಿ ಅರ್ಥ ಆಗಲ್ಲ. ಇವ್ರು ಮಾಡ್ತಾ ಇರುವಂಥದ್ದು ಅವರ ಪಕ್ಕದ ರಾಜ್ಯಗಳು, ಯಾವ ಮುಸ್ಲಿಂ ದೇಶಗಳಿದೆ ಆ ದೇಶದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ?
ಅದರಿಂದ ಇಲ್ಲೂ ಕೂಡ ಇರಾನಲ್ಲಿ ಆಂತರಿಕ ದಂಗೆನೂ ಕೂಡ ಆಗಿದೆ. ಈಗಾಗಲೇ ಕಳೆದ 4-5 ತಿಂಗಳಿಂದ ಆಂತರಿಕ ದಂಗೆನೂ ಆಗಿದೆ. ಮಹಿಳೆಯರಿಗೆ ಅಲ್ಲಿ ಸಮಾನ ಅವಕಾಶಗಳಿಲ್ಲ, ಮಾನ್ಯತೆ ಇಲ್ಲ, ಮಹಿಳೆಯರನ್ನು ಕೀಳಾಗಿ ಕಾಣ್ತಾ ಇದ್ದಾರೆ, ಮಹಿಳೆಯರ ಮೇಲೆ ದೌರ್ಜನ್ಯ ಜಾಸ್ತಿ ಆಗಿದೆ ಅಂತೇಳಿ ದೊಡ್ಡ ಹೋರಾಟನೇ ಆಗಲಿ ಹಲವಾರು ಜನ ಸತ್ತಿದ್ದಾರೆ. ಸಾವಿರಾರು ಜನನ ಈ ಖೊಮೇನಿ ಅವರು ಸರ್ವಾಧಿಕಾರಿ ಅವನ್ನೆಲ್ಲರನ್ನು ಗುಂಡಿಟ್ಟು ಸಾಯಿಸಿದ್ದಾರೆ. ಅದು ದೊಡ್ಡ ಹೋರಾಟ. ಯಾರೋ ಒಬ್ಬ ಹೆಣ್ಮಗಳು ಆ ಪ್ರತಿಭಟನೆ ಕೂದಲು ಕಟ್ ಮಾಡೋಣ ಮುಖಾಂತರ ಪ್ರತಿಭಟನೆಯನ್ನು ಮಾಡಿದ್ದು ನೋಡಿದ್ರು ಭಾಳಷ್ಟು ಜನ. ಇವತ್ತು ಅಷ್ಟೇ ನಾವು ಬೆಂಗಳೂರಲ್ಲಿ ಇಂಡಿಯಾದಲ್ಲೆಲ್ಲ ಪ್ರತಿಭಟನೆಗಳು ಮಾಡಿದ್ದಾರೆ ಈ ಶಿಯಾ ಸಮುದಾಯದವರು. ಇರಾನಲ್ಲೇ ಖೊಮೇನಿ ಸತ್ತಿದ್ದಕ್ಕೆ ವಿಜೃಂಭಣೆ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲೇ ಇವತ್ತು ಬಂದಿದೆ, ಎಲ್ಲ ಮಾಧ್ಯಮದಲ್ಲೂ ಬಂದಿದೆ, ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ. ಅಂದರೆ ಅಲ್ಲಿ ಸಮಾನತೆ ಇಲ್ಲ, ಸರ್ವಾಧಿಕಾರ, ಚುನಾವಣೆಗಳಿಲ್ಲ. ಏನಾಗಿದೆ, ಯಾವುದೇ ಒಂದು ದೇಶದಲ್ಲಿ ಧರ್ಮ ಮತ್ತು ಅಧಿಕಾರ, ಆಡಳಿತ ಇವೆಲ್ಲ ಒಬ್ಬರ ಕೈಯಲ್ಲೇ ಸಿಕ್ಕಿದ್ರೆ ಇದನ್ನ ಸರ್ವಾಧಿಕಾರಿ ಅನ್ನೋದು. ಆ ರೀತಿಯ ಒಂದು ಸರ್ವಾಧಿಕಾರದ ಒಂದು ಆಗಿದೆ ಇಲ್ಲಿ. ಅದರಿಂದ ನಮ್ಮ ದೇಶಕ್ಕೂ ಇದರಿಂದ ಯುದ್ಧ ನಿಲ್ಲಬೇಕು ಅನ್ನೋದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ನಮ್ಮ ಪಾರ್ಟಿನೂ ಹೇಳಿದ್ದಾರೆ, ಯುದ್ಧನೇ ಸೊಲ್ಯೂಷನ್ ಅಲ್ಲ ಅಂತೇಳಿ. ಮತ್ತು ನಮ್ಮ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ ನಮ್ಮ ದೇಶದವರು, ನಮ್ಮ ಕನ್ನಡಿಗರು, ಅವರೆಲ್ಲ ಸೇಫ್ಟಿಯಾಗಿ ಇರೋ ರೀತಿ ನರೇಂದ್ರ ಮೋದಿಯವರು ಈಗಾಗಲೇ ಆ ದೇಶದ ಪ್ರಧಾನಿಗಳ ಜೊತೆ, ಅಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ನಮಗೆ ನಮ್ಮ ದೇಶದ, ಅದರಲ್ಲೂ ಕನ್ನಡಿಗರ ಪ್ರಾಣ ಮತ್ತು ಅವರ ಸೇಫ್ಟಿ ಭಾಳ ಇಂಪಾರ್ಟೆಂಟು. ನಾವು ಕೂಡ ನಮ್ಮ ಕೇಂದ್ರದ ನಾಯಕರಿಗೆ ಈ ಏನು ತೊಂದರೆ ಆಗ್ದಂಗೆ ಅವರೆಲ್ಲ ಮರಳಿ, ಯಾರ್ಯಾರು ಟೂರಿಸ್ಟ್ಗಳು ಹೋಗಿದ್ದಾರೋ ಅವರೆಲ್ಲರೂ ಮರಳಿ ವಾಪಸ್ ಬರೋ ರೀತಿ, ಮತ್ತು ಅಲ್ಲಿರೋರು ಯಾರು ವಾಪಸ್ ಬರ್ತೀನಿ ಅಂತಾರೋ ಅವ್ರಿಗೆ ಬರೋವಂಥದ್ದಕ್ಕೆ ಈಗಾಗಲೇ ಉನ್ನತ ಮಟ್ಟದ ಒಂದು ಸಭೆನೂ ಕೂಡ ಆಗಿದೆ. ಕೇಂದ್ರ ಸರ್ಕಾರ ಈಗಾಗಲೇ ಹಿಂದೆ ಭಾಳಷ್ಟು ದೇಶಗಳಲ್ಲಿ ಯುದ್ಧ ಆದಾಗ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆದನ್ನು ಕೂಡ ನಮ್ಮ ವಿದ್ಯಾರ್ಥಿಗಳೆಲ್ಲ ಅಲ್ಲಿಂದ ತೊಗೊಂಬಂದಿದ್ದಾರೆ. ಬೇರೆ ಬೇರೆ ದೇಶದಲ್ಲಿ ಈ ಸಲ ಸಮಸ್ಯೆ ಆದಾಗ ಪ್ರಧಾನಿ ನರೇಂದ್ರ ಮೋದಿಯವರು ಇನಿಷಿಯೇಟ್ ಮಾಡಿ ಅಲ್ಲಿಂದ ವಾಪಸ್ ತಂದಿರೋ ಒಂದು ರೆಕಾರ್ಡು ಇದೆ. ಆ ದೃಷ್ಟಿಯಿಂದ ನರೇಂದ್ರ ಮೋದಿಯವರು, ಕೇಂದ್ರ ಸರ್ಕಾರ ಇವ್ರನ್ನ ಸೇಫ್ಟಿಯಾಗಿ ವಾಪಸ್ ತರ್ತಾರೆ ಅನ್ನೋ ವಿಶ್ವಾಸ ನಮಗೂ ಇದೆ. ನಾವು ಕೂಡ ಪಾರ್ಟಿ ಲೆವೆಲಲ್ಲಿ ಇದನ್ನು ಕೇಂದ್ರದ ನಾಯಕರ ಗಮನಕ್ಕೆ ತರ್ತೀವಿ. ಒಂದು ಕಡೆ ಖಮೇನಿ ಹತ್ಯೆಯನ್ನು ಖಂಡಿಸಿ ರಾಜ್ಯದಲ್ಲೂ ಕೂಡ ಒಂದು ಕಡೆ ಶ್ರದ್ಧಾಂಜಲಿ ಆಗಿದೆ, ಪ್ರತಿಭಟನೆಗಳು ಕೂಡ ಆಗಿದೆ. ಪ್ರತಿಭಟನೆ ಅಂತ ಬಂದಾಗ ಅದು ಫ್ರೀಡಂ ಪಾರ್ಕಲ್ಲಿ ಮಾತ್ರ ಅನ್ನುವಂಥದ್ದು ಇದೆ. ಆದರೆ ಶಾಸಕ ಹ್ಯಾರಿಸ್ ಅವರು ಅವರ ಕ್ಷೇತ್ರ ರಸ್ತೆಗಳಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಸೊ ಯಾಕೆ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಈ ಬಗ್ಗೆ ದೂರು ಕೂಡ ದಾಖಲಿಸ್ತಿದ್ದಾರೆ. ಖೊಮೇನಿ ಒಬ್ಬ ಸರ್ವಾಧಿಕಾರಿ, ಅದು ಎಲ್ಲ ಮಾಧ್ಯಮದಲ್ಲೂ ಬಂದಿದೆ. ಇಲ್ಲಿ ಪ್ರೊಟೆಸ್ಟ್ ಮಾಡಿದವರು ಒಂದು ರೀತಿ ಕಾನೂನನ್ನು ಉಲ್ಲಂಘನೆ ಮಾಡಿ ಅವರು ಒಂಥರ ಸರ್ವಾಧಿಕಾರಿಯ ಧೋರಣೆಯನ್ನೇ ಮಾಡಿದ್ದಾರೆ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ಅವ ಏನು ಹೇಳ್ಕೊಟ್ಟಿದ್ದಾನೋ ಅದೇ ರೀತಿ ಇವರು ಮಾಡಿದ್ದಾರೆ ಅಷ್ಟೇ. ಇದರಲ್ಲೇನು ವ್ಯತ್ಯಾಸ ಏನು ನನಗೇನು ಅನಿಸಲ್ಲ. ಮಾಡಬಾರ್ದಾಗಿತ್ತು. ರಿಜಿಸ್ಟ್ರೇಡ್ ಪೊಲಿಟಿಕಲ್ ಪಾರ್ಟಿಗೂ ಮಾಡೋಕ್ಕೆ ಅವಕಾಶ ಇಲ್ಲ. ಅಂಥದ್ದನ್ನು ಇವರು ಕಾನೂನನ್ನು ಕೈಗೆ ತಗೊಂಡು ಮಾಡಿರೋ ಅಂಥದ್ದು ಅಕ್ಷಮ್ಯ ಅಪರಾಧ. ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತೀನಿ. ಸಿಎಂ ಹೇಳಿದ್ದಾರೆ ಮೈಸೂರಲ್ಲಿ ಖಮೇನಿ ಹತ್ಯೆ ಮಾಡಬಾರ್ದಾಗಿತ್ತು, ನಾನು ಅದು ಕಾಂಗ್ರೆಸ್ ಅವರ ಸ್ಟ್ಯಾಂಡ್. ಅದು ಕಾಂಗ್ರೆಸ್ ಅವರ ನಾವು ಯುದ್ಧ ಆಗಬಾರ್ದು ಅನ್ನೋ ಪರವಾಗಿರೋ ಅಂಥವ್ರು, ಆಗಬಾರ್ದು ಅಂತ ಯುದ್ಧ ಆಗಬಾರ್ದು. ನಾವು ಎಲ್ಲರ ಜೊತೆ, ಇರಾನ್ ಜೊತೆನೂ ನಮ್ಮ ಸಂಬಂಧ ಚೆಂದಾಗಿದೆ, ಇಸ್ರೇಲ್ ಜೊತೆನೂ ಸಂಬಂಧ ಇನ್ನೂ ಚೆಂದಾಗಿದೆ. ಯಾಕೆಂದರೆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಜಯಕ್ಕೆ ಇಸ್ರೇಲ್ ಭಾಳ ಪ್ರಮುಖವಾದಂಥ ಕಾರಣ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆ ನಿಂತಂಥದ್ದು ಇಸ್ರೇಲ್ ಜನ.
ಇಸ್ರೇಲಿನ ನಮ್ಮ ಟೆಕ್ನಾಲಜಿ ಅವತ್ತು ನಮ್ಮ ಜೊತೆ ನಿಂತಿದ್ದರಿಂದ ನಾವು ಕಾರ್ಗಿಲಲ್ಲಿ ಬೇಗ ಜಯವನ್ನು ಸಾಧಿಸುವಂಥದ್ದಕ್ಕೆ ಅದು ಒಂದು ಕಾರಣ. ಅದರಿಂದ ಅವ್ರ ಜೊತೆ ನಮ್ಮ ಸಂಬಂಧನೂ ಚೆನ್ನಾಗಿದೆ. ಅದರಿಂದ ನಾವು ಯಾವುದೇ ದೇಶವನ್ನು ಎರಡೂ ದೇಶದಲ್ಲಿ ನಾವು ವಿರೋಧಿಗಳಲ್ಲ. ಇಸ್ರೇಲ್ಗೂ ವಿರೋಧಿಗಳಲ್ಲ, ಇರಾನ್ಗೂ ವಿರೋಧಿಗಳಲ್ಲ ನಾವು. ಯಾಕಂದರೆ ಅಲ್ಲಿಂದ ನಾವು ಕ್ರೂಡ್ ಆಯಿಲ್ನ ತರಿಸ್ಕೊತಾ ಇದ್ವಿ. ರೂಪಾಯಿಯಲ್ಲಿ ವ್ಯವಹಾರ ಶುರು ಮಾಡಿದ್ದೆ ಖಮೇನಿ ಭಾರತ ಜೊತೆಗೆ, ಡಾಲರ್ ಬಿಟ್ಟು ಭಾರತದ ರೂಪಾಯಿಯಲ್ಲಿ ವ್ಯವಹಾರ ಮಾಡಿದ್ದೆ ಖಮೇನಿ. ಅದರಿಂದನೇ ನಮ್ಮ ಸಂಬಂಧ ಚೆಂದಾಗಿದೆ. ನಾವೇನೋ ಖೊಮೈನಿಗೆ ವಿರೋಧ ಇಲ್ಲ. ನಾವು ಅವರ ಆಡಳಿತ, ಅಲ್ಲಿನ ಸರ್ವಾಧಿಕಾರಿ ಆಡಳಿತ ಅವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ವ್ಯಾವಹಾರಿಕ ಸಂಬಂಧದಲ್ಲಿ ನಮಗೂ ಇರಾನ್ಗೂ ಒಳ್ಳೆಯ ಸಂಬಂಧ ಇತ್ತು, ಪ್ರಶ್ನೆನೇ ಇಲ್ಲ. ನಾವೇನು ಯುದ್ಧಕ್ಕೆ ಬೆಂಬಲವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿಲ್ಲ, ಯುದ್ಧಕ್ಕೆ ಬೆಂಬಲ ಮಾಡಲ್ಲ, ಮಾಡೂ ಇಲ್ಲ. ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳನ್ನು ಸಮಾಧಾನಕಾರಿ ಪ್ರಾಧಿಕಾರ ಇರ್ಬೋದು, ರಾಜ್ಯದಲ್ಲಿ ಕನ್ನಡಿಗರನ್ನು ವಾಪಸ್ ಕರೆತರುವಂಥ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳು ಸಮಾಧಾನಕರವಾಗಿದೆಯಾ? ಇಲ್ಲ, ರಾಜ್ಯ ಸರ್ಕಾರ ಇನ್ನೂ ಆ ಕ್ರಮದ ಬಗ್ಗೆ ಇನ್ನೂ ಕಾಂಕ್ರೀಟಾಗಿ ಏನೂ ಆಚೆ ಬಂದೇ ಇಲ್ಲ. ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಂದ ಈಗಾಗಲೇ ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ಸುದ್ದಿ ಇಲ್ಲ ಅಂತ ಅನಿಸುತ್ತೆ. ಅದರಿಂದ ನನಗೆ ಅನಿಸೋ ಪ್ರಕಾರ ಇಲ್ಲಿಂದ ಒಂದು ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳನ್ನು, ಕೇಂದ್ರದ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ನಮ್ಮ ಕನ್ನಡಿಗರ ಸೇಫ್ಟಿ ಬಗ್ಗೆ ಮನವರಿಕೆ ಮಾಡಿ ಅವರನ್ನು ಕರೆಸುವಂಥ ಪ್ರಯತ್ನಕ್ಕೆ ಚಾಲನೆ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಸಲಹೆ ಅಷ್ಟೇ. ಸೊ ಮಾರ್ಚ್ 6ರಿಂದ ಗುತ್ತಿಗೆದಾರರು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಸೊ ಅಂದರೆ ಎಲ್ಲ ರಾಜ್ಯ ಸರ್ಕಾರ ಕೊಟ್ಟಂಥ ಗಡುವನ್ನು ಮೀರಿ ರಾಜ್ಯ ಸರ್ಕಾರ ಅವರು ಯಾವುದೇ ರೀತಿಯಾದಂಥ ಹಣ ಬಿಡುಗಡೆ ಮಾಡಿಲ್ಲ. ಸೊ ಅಂದರೆ ಗುತ್ತಿಗೆ ಸಂಪೂರ್ಣ ಕಾಮಗಾರಿ ನಿಲ್ಲಿಸ್ತೀವಿ ಅಂದರೂ ಕೂಡ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಇಲ್ಲ, ಇನ್ನು ಜನ ಕಾಂಟ್ರಾಕ್ಟರ್ಗಳು, ನೌಕರರು ಕಾದು ಸಾಕಾಗ್ಬಿಟ್ಟಿದೆ. 3 ವರ್ಷ ಕಾದು ನೋಡೋದು, ಯಾವುದೇ ಸಮಸ್ಯೆಗೆ ಪರಿಹಾರ ಮಾಡಲಿಲ್ಲ. ಅವರ ಮ್ಯಾನಿಫೆಸ್ಟೋಗಳಲ್ಲಿ ಏನೇನು ಹೇಳಿದರು ಅದರಲ್ಲಿ 10% ಈಡೇರಿಕೆ ಮಾಡಿಲ್ಲ. ಮಾತ್ರ ಸಿದ್ದರಾಮಯ್ಯ 100ಕ್ಕೆ 100% ಅಂತ ಹೇಳ್ತಾರೆ. ನಾನು ವಿಧಾನಸಭಾ ಅಧಿವೇಶನದಲ್ಲಿ ಅದೆಲ್ಲ ಪ್ರಸ್ತಾವ ಮಾಡ್ತೀನಿ. ನಾನು ಈಡೇರಿಸೇ ಇಲ್ಲ. ಈಗ ಕಾಂಟ್ರಾಕ್ಟರ್ಗಳು 35,000 ಕೋಟಿ ಹಣ ಬರಬೇಕು ಅಂತ ಹೇಳಿದ್ರೆ ಅದನ್ನು BJP ಸರ್ಕಾರ ನಮ್ಮ ಬ್ಯಾಲೆನ್ಸ್ ಉಳಿಸೋಗಿತ್ತು ಸುಬು ಬೀಳ್ತಾರೆ. ನಾನು ಸಿದ್ದರಾಮಯ್ಯನ ಕೇಳ್ತೀನಿ, ಅಪ್ಪ ಪುಣ್ಯಾತ್ಮ, ನೀನು ಅಧಿಕಾರ ಬಿಟ್ಟು ಹೋದಲ್ಲ, BJPಗೆ ಅಧಿಕಾರ ಬಂತಲ್ಲ, ಅವಾಗ ಎಷ್ಟು ಬಿಟ್ಟು ಹೋಗಿದ್ದೆ ಅದನ್ನು ಹೇಳು. ಅದನ್ನು ಹೇಳ್ಬಿಟ್ಟು ಆಮೇಲೆ ನಮ್ದು ಹೇಳು. ನೀನು ಮಾತ್ರ ಏನು ನಮಗೇನು ಲಾಭ ಮಾಡಿಕೊಟ್ಟು ಹೋಗಿದ್ದೆ? ನೀವು ಮಾಡಿದಾಗ 23,000 ಕೋಟಿ ಸಾಲ ಇತ್ತು. BJP ಮೇಲೆ ತಲೆ ಮೇಲೆ ಹಾಕಿ ಹೋಗಿದ್ದು 23,000 ಕೋಟಿ ಏನು ಅಂದಾಜು. ನೀನು ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಈಗ BJP ಹಾಕ್ಬಿಟ್ಟು ಹೋದ್ರಂತೆ. ಫಸ್ಟ್ ಟೈಮ್ ಕೋವಿಡ್ ಅಂತ ಸಂಕಷ್ಟದ ಸ್ಥಿತಿಯಲ್ಲಿ ಇಡೀ ಪ್ರಪಂಚನೇ ಆರ್ಥಿಕ ದುಸ್ಥಿತಿಗೆ ಬಂದಿತ್ತು, ಪ್ರಪಂಚ. ಅಂಥದ್ರಲ್ಲಿ ಕೋವಿಡ್ ಆದಮೇಲೆ ಬಸವರಾಜ ಬೊಮ್ಮಾಯಿ ಸರ್ಪ್ಲಸ್ ಬಜೆಟ್ ಮಾಡಿದ್ದಾರೆ. ನಿಮ್ಗೆ ಆ ಯೋಗ್ಯತೆ ಇದೆಯಾ? 3 ಬಜೆಟ್ ಮಾಡಿದ್ದೀರ, 3 ಬಜೆಟು. ನೀವು 3 ಬಜೆಟನ್ನು ಡಿಫಿಷಿಯೇಟ್ ಬಜೆಟ್. ಯಾಕೆ ಬೊಮ್ಮಾಯಿ ಮಾಡಿದ್ದನ್ನು ನೀವು ಕಂಟಿನ್ಯೂ ಮಾಡೋಕ್ಕೆ ಯಾಕೆ ಆಗಲಿಲ್ಲ? ನಿಮ್ಗೆ ಯೋಗ್ಯತೆ. ಬೊಮ್ಮಾಯಿ ಸರ್ಪ್ಲಸ್ ಬಜೆಟ್ ಮಾಡಿದ್ರಲ್ಲಿ ಏನಾದ ನಿಮ್ಗೆ ಅಭಿಪ್ರಾಯ ಇದ್ದರೆ ಹೇಳ್ಬೇಕಾಯ್ತು. ಅವತ್ತೇ ಬಡ್ಜೆಟ್ ಮಾಡೋವಾಗ ನೀವೇ ಇದ್ರಲ್ಲ ಮನುಷ್ಯರು, ಅವಾಗ ಯಾಕೆ ಕ್ವಶನ್ ಮಾಡಲಿಲ್ಲ ಸರ್ಪ್ಲಸ್ ಬಡ್ಜೆಟ್ ಮಾಡಿದಾಗ? ಈಗ ಪ್ರಶ್ನೆ ಮಾಡ್ತಾ ಇದ್ದೀರಾ ಬ್ಯಾಲೆನ್ಸ್ ಬಿಟ್ಟು ಹೋದರು ಅಂತೇಳಿ. ನೀವು ಎಷ್ಟು ಬ್ಯಾಲೆನ್ಸ್ ಬಿಟ್ಟು ಹೋದ್ರಿ ಅನ್ನೋದನ್ನು ಜನಕ್ಕೆ ಹೇಳಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.